ಚಿಕ್ಕಬಳ್ಳಾಪುರದಲ್ಲಿ ಮಾನವೀಯತೆಯನ್ನ ಕಳ್ಕೊಂಡ ಭ್ರಷ್ಟ ಅಧಿಕಾರಿಗಳ ಕರಾಳ ದರ್ಪ ಬಯಲಾಗಿದೆ. ಹೆತ್ತ ಮಕ್ಕಳಿಂದಲೇ ಬೀದಿಗೆ ತಳ್ಳಲ್ಪಟ್ಟಿದ್ದ 80 ವರ್ಷದ ಅಜ್ಜಿಯರ ಕರಳು ಹಿಂಡುವ ಕಣ್ಣೀರಿನ ಕತೆ ಬೆಳಕಿಗೆ ಬಂದಿದೆ. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಖಡಕ್ ಆಗಿ ಆರ್ಡರ್ ಕೂಡ ಮಾಡಿದ್ರೆ ಕಣ್ಮುಚ್ಚಿ ಕುಳಿತ ಆಹಾರ ಇಲಾಖೆ. ಚಿಕ್ಕಬಳ್ಳಾಪುರ ತಾಲೂಕಿನ ನವಿಲುಗುರ್ಕಿ ಗ್ರಾಮದ ನರಸಮ್ಮ ಮತ್ತು ಚಿಕ್ಕಗಂಗಮ್ಮ ಎಂಬ ಇಬ್ಬರು ಅಸಹಾಯಕ ಅಜ್ಜಿಯರು ಹಸಿವಿನ ಹೆರಿಗೆಯನ್ನ ಹೊರಲಾಗ್ತಾ ಇಲ್ಲ. ಕೇವಲ ಒಂದು ರೇಷನ್ ಕಾರ್ಡ್ ಹಾಗೂ ಪಿಂಚಣಿಗಾಗಿ ಕಳೆದ 6 ತಿಂಗಳಿಂದ ತಾಲೂಕು ಕಚೇರಿ ಪಡ್ಸಾಲೆ ಮೇಲೆ ಊಟ ನೀರಿಲ್ಲದೆ ಅಲಿತಾ ಇದ್ದಾರೆ. ಇನ್ನು ಹೆತ್ತ ಮಕ್ಕಳು ಕೂಡ ಮನೆಗೆ ಸೇರಿಸದೆ ಬೀದಿಗೆ ತಳ್ಳಿದ್ರೆ ಅಧಿಕಾರಿಗಳು ಕೂಡ ಕರುಣೆ ಇಲ್ಲದೆ ಸತಾಯಿಸ್ತಾ ಇದ್ದಾರೆ. ಇವರ ಹೆಗಲ ಮೇಲೆ ಒಬ್ಬ ಮಾನಸಿಕ ಅಸ್ವಸ್ಥ ಮಗನನ್ನು ಸಾಕುವ ಭೀಕರ ಜವಾಬ್ದಾರಿಯೂ ಕೂಡ ಇದೆ. ಇನ್ನು ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಲ್ಲಿ ಸ್ವತಃ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅವರು ಇವರ ಸಮಸ್ಯೆ ಬಗೆಹರಿಸೋಕೆ ಆಹಾರ ಇಲಾಖೆಗೆ ಸ್ಪಷ್ಟವಾಗಿ ಸೂಚನೆಯನ್ನ ನೀಡಿದ್ರು. ಇಷ್ಟಾದ್ರೂ ಕೂಡ ಭ್ರಷ್ಟ ಅಧಿಕಾರಿಗಳು ಶಾಸಕರ ಆದೇಶವನ್ನೇ ಕಸದ ಬುಟ್ಟಿಗೆ ಎಸೆದಿದ್ದಾರೆ. ಕಚೇರಿಗೆ ಹೋದ್ರೆ ಅಧಿಕಾರಿಗಳಿರೋದಿಲ್ಲ, ಅಕಸ್ಮಾತ್ ಆಗಿ ಏನಾದ್ರು ಇದ್ರೆ ಸ್ಕೀಮ್ ಇಲ್ಲ ಅಂತ ಸಬೂಬನ್ನ ಹೇಳಿ ಕಳಿಸ್ತಾ ಇದ್ದಾರೆ. ಮಾಧ್ಯಮಗಳ ಮುಂಭಾಗ ಹಸಿವಿನಿಂದ ಹೊಟ್ಟೆಯನ್ನ ತೋರಿಸಿ ಕೈ ಮುಗಿದು ಅತ್ತ ವೃದ್ಧಿಯರ ಸ್ಥಿತಿ ಮನಕಲುವಂತಿದೆ. ಇನ್ನಾದ್ರೂ ಕೂಡ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಈ ನಿರ್ದಯಿ ಆಹಾರ ಇಲಾಖೆ ಅಧಿಕಾರಿಗಳನ್ನ ಅಮಾನತು ಮಾಡಿ ವೃದ್ಧೆಯರ ಜೀವ ಉಳಿಸಬೇಕೆಂದು ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. పొద్దున్నే 9 గంటలకు తినేదంటే పోయి ಒಂದು ತಿಂಗಳಿಗೆ ಏನೋ ಅಕ್ಕಿ ಮಾಡ್ಕೊಂಡು ಅಡುಗೆಯನ್ನು ಮಾಡ್ಕೊಳ್ತಾರೆ. ಏನು ಮಾಡ್ತಾರೆ ಇವ್ರು ಕಾರಣ ಸೇರ್ಕೊಂಡ್ಬಿಟ್ಟು